ನಾನಿವತ್ತು ನನ್ನ ಫ್ರೆಂಡ್ ಜೊತೆ ರೆಸ್ಟೋರೆಂಟ್ ಹೋಗ್ತಾ ಇದ್ದೀನಿ. ಓಹ್! ನೋ ಹೆಲ್ಮೆಟ್. ತುಂಬ ದಿನ ಆದಮೇಲೆ ನಾನು ಸ್ಕೂಟಿ ಓಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಡ್ರೆಸ್‌ಗೆ ಈ ಗಾಡೀಲಿ ಹೋಗೋದು ಮ್ಯಾಚ್ ಆಗ್ತಾ ಇಲ್ಲ. ಕಂಫರ್ಟಬಲ್ಲು ಇಲ್ಲ. ಬಟ್ ಆದರೆ ಇವತ್ತು ಸ್ಕೂಟಿಲಿ ಹೋಗೋ ಪರಿಸ್ಥಿತಿ ಬಂದಿದೆ. ಸೊ ಹೋಗ್ತಾ ಇದ್ದೀನಿ. ನಾನು ಹೋಗ್ತಿರೋದು ಐರಾವತ ಗ್ರೂಪ್ಸ್ ಆಫ್ ಹೋಟೆಲ್ ಬಿಲ್ಡಿಂಗಲ್ಲಿ ಹೊಸದಾಗಿ ಓಪನ್ ಆಗಿರೋ ರೆಸ್ಟೋರೆಂಟ್‌ಗೆ. ಇದು ಸಾರಿ ರೆಸ್ಟೋರೆಂಟ್ ಅಲ್ಲ, ಇದು ರೆಸ್ಟೋ ಪಬ್. ಆ್ಯಕ್ಚುಲಿ ಇದು ವಿಷನ್ ಮಲ್ಟಿಪ್ಲೆಕ್ಸ್ ಇದೆಯಲ್ಲ, ಅದ್ರ ಅಪೋಸಿಟ್ ಬರುತ್ತೆ. ಇದು 3rd ಫ್ಲೋರಲ್ಲಿ ಲೊಕೇಟ್ ಆಗಿದೆ. 3rd ಫ್ಲೋರ್ ಎಂಟರ್ ಆದ ತಕ್ಷಣ ನಿಮಗೆ ಗಜರಾಜ ಕಾಣಿಸ್ತಾನೆ. ಗಜರಾಜಂಗೆ ಒಂದು ಸಲ್ಯೂಟ್ ಮಾಡ್ತಾ ನೆಕ್ಸ್ಟ್ ಮುಂದೆ ಹೋದ್ರೆ ಆಂಬಿಯನ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗೆ ಹೋಗೋಣ. ನಾವು ಹೋಗ್ತಿರೋದು ಯಾವ ರೆಸ್ಟೋ ಪಬ್ ಅಂದರೆ ಎಲಿಫಾಸ್ ಅಂತ. ಇದು ಲೊಕೇಟ್ ಆಗಿರೋದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನಾನು ಕಂಪ್ಲೀಟ್ ಲೊಕೇಶನ್ ಡೀಟೇಲ್ಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇಲ್ಲಿ ಡಿಜೆ ಇವೆಂಟ್ಸ್ ಎಲ್ಲ ನಡೀತಾ ಇರುತ್ತೆ. ಬಾಲಿ ಮತ್ತೆ ಗೋವಾದಲ್ಲಿ ನೋಡೋ ನೀವು ಫೋಟೋ ಬೂತ್ ತರ ಇಲ್ಲಿ ಕೂಡ ಇದೆ. ಸೊ ಆರಾಮಾಗಿ ಫೋಟೋ ಶೂಟ್ ಮಾಡಬಹುದು. ಒಳಗಡೆ ಪಬ್ ಆಂಬಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ನಾನು ಯಾವುದೋ ಬ್ಯಾಂಗ್ಳೂರಲ್ಲಿ ಇರೋ ಪಬ್ಗೆ ಹೋಗಿದ್ದೀನಿ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ನಾವು ಹೋಗಿದ್ದು ಆಫ್ಟರ್ನೂನ್ ಅರೌಂಡ್ 3:30, 4 ಆಗ್ಬಿಟ್ಟಿತ್ತು. ನಾವು ಲೇಟಾಗಿ ಹೋಗಿದ್ವಿ. ಸೊ ಅದಕ್ಕೆ ನಿಮ್ಗೆ ಇಲ್ಲಿ ಯಾವ ಜನರು ಕಾಣಿಸ್ತಾ ಇಲ್ಲ. ನಾವು ಹೋಗಿ ರೀಚ್ ಆಗಿ ಕುತ್ಕೊಂಡು ಆರ್ಡರ್ ಮಾಡೋ ಟೈಮಲ್ಲಿ ಒಂದು 4-5 ಮೆಂಬರ್ಸ್ ಇದ್ರು ಒಂದು ಟೇಬಲಲ್ಲಿ. ಮತ್ತೆ ಇನ್ನೊಂದು ಕಡೆ 2-3 ಮೆಂಬರ್ಸ್ ಒಂದು ಕಡೆ ಇದ್ರು. ಹೋದ ತಕ್ಷಣ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡೆ. ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಆರ್ಡರ್ ಮಾಡೋಣ ಫುಡ್ ಅಂತ ನೋಡ್ತಾ ಇದ್ದೆ ಮೆನ್ಯೂನ. ಆ್ಯಕ್ಚುಲಿ ನಾನು ಮನೇಲಿ ಬರ್ತಾ ಸ್ವಲ್ಪ ಊಟ ಮಾಡ್ಕೊ ಬಂದಿದ್ದೆ. ಯಾಕೆಂದರೆ ಊಟದ ಟೈಮ್ಗಿಂತ ಸ್ವಲ್ಪ ಜಾಸ್ತಿ ಆಗಿತ್ತು ನಾವು ರೀಚ್ ಆಗೋ ಟೈಮ್ಗೆ. ಸೊ ಅಲ್ಲಿ ಹೋದ್ರೆ ತುಂಬ ಹೊಟ್ಟೆ ಹಸಿವಾಗುತ್ತೆ. ಅವರು ಆರ್ಡರ್ ಮಾಡಿ ಕೊಡೋ ಟೈಮ್ಗೆ ಏನಾದ್ರು ಹೊಟ್ಟೆ ಹಸಿವಾಗ್ಬಿಟ್ರೆ ಅಂತ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡಿದ್ದೆ ಮನೇಲಿ ನಾನು. ನಂಗಂತೂ ಈ ಜಾಗ ತುಂಬಾನೇ ಇಷ್ಟ ಆಯಿತು. ಮ್ಯೂಸಿಕ್ ಎಷ್ಟು ಬೇಕು ಅಷ್ಟೇ ಇದೆ. ತುಂಬ ಹೆವಿ ಮ್ಯೂಸಿಕ್ ಇಲ್ಲ. ಲೌಡ್ ಮ್ಯೂಸಿಕ್ ಇರುತ್ತೆ ತುಂಬ ಕಡೆ. ನಂಗೆ ತುಂಬ ಲೌಡ್ ಮ್ಯೂಸಿಕ್ ಇಷ್ಟ ಆಗಲ್ಲ. ಇಲ್ಲಿ ಒಂಥರ ಪರ್ಫೆಕ್ಟ್ ಇತ್ತು ಮ್ಯೂಸಿಕ್. ಮ್ಯೂಸಿಕಲ್ಲಿ ಸಾಂಗ್ ಥರ ಜಾಸ್ತಿ ಪ್ಲೇ ಮಾಡ್ತಿರಲಿಲ್ಲ. ಮ್ಯೂಸಿಕ್ ಬೀಟ್ ವೈಸ್ ಮ್ಯೂಸಿಕ್ ಇತ್ತು. ಅದು ನನಗೆ ಕೂಲ್ ಅನ್ನಿಸ್ತು. ನಾವು ಎದುರುಗಡೆ ನಮ್ಮ ಜೊತೆ ಕೂತಿರೋರ ಜೊತೆ ಆರಾಮಾಗಿ ಕಾನ್ವರ್ಸೇಷನ್ ಮಾಡ್ಬೋದು. ನೆಕ್ಸ್ಟ್ ನಾವು ಆರ್ಡರ್ ಮಾಡಿರೋ ಫುಡ್ ಬಂತು. ನಾವು ಹೆವಿ ಫುಡ್ ಆರ್ಡರ್ ಮಾಡಿರಲಿಲ್ಲ. ಯಾಕೆ ಅಂತ ಅಂದರೆ ನಾವು ಆಲ್ರೆಡಿ ಹೇಳಿದೆ ಊಟದ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾವು ಜಸ್ಟ್ ಮಾಕ್ಟೇಲ್ಸ್ ಮೊಹಿತೋ ತೊಗೊಂಡ್ವಿ. ಮಾಕ್ಟೇಲ್ ಮತ್ತು ಮೊಹಿತೋ ಎರಡೂ ಚೆನ್ನಾಗಿತ್ತು. ರೇಟಿಂಗ್ ಕೊಡಬೇಕು ಅಂದರೆ ಇದಕ್ಕೆ ನಾನು 9/10 ಕೊಡ್ತೀನಿ. ಅಷ್ಟು ಚೆನ್ನಾಗಿತ್ತು, ಓಕೆ. ಬಟ್ ನನಗೆ ಫುಡ್ ಯಾವ ಥರ ಅಂದರೆ ಜಾಗಕ್ಕೆ ಫುಡ್ ಪರ್ಫೆಕ್ಟ್ ಆಗಿತ್ತು ಅಂತ ಅನ್ನಿಸ್ತು. ವೈಬ್ ಚೆನ್ನಾಗಿತ್ತು. ನೆಕ್ಸ್ಟ್ ಲೆಮನ್ ಚಿಕನ್ ಆರ್ಡರ್ ಮಾಡಿದ್ವಿ. ಯಾಕೆಂದರೆ ಜಾಸ್ತಿ ಹೆವಿ ಫುಡ್ ಬೇಡ ಅಂತ. ಮತ್ತು 2-3 ಡೇಸಿಂದ ನಾನ್ ವೆಜ್ ಹೆವಿ ತಿಂದಿದ್ದೆ ಅಂತ ಜಸ್ಟ್ ಒಂದು ಸ್ಟಾರ್ಟರ್ ಮಾತ್ರ ಸಾಕು ಅಂತ ಆರ್ಡರ್ ಮಾಡ್ಕೊಂಡ್ವಿ. ನಾವು ಇಬ್ಬರಷ್ಟೇ ಹೋಗಿದ್ದಿದ್ದು. ಲೆಮನ್ ಚಿಕನ್ ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾನು ಪ್ರೀವಿಯಸ್ಲಿ ಇಲ್ಲಿ ಫುಡ್ ಓಕೆ ಓಕೆ ಅಷ್ಟು ಚೆನ್ನಾಗಿಲ್ಲ ಅಂತ ಸ್ವಲ್ಪ ಜನ ಹೇಳಿದ್ರು. ಬಟ್ ನನಗೆ ನಾನು ಆರ್ಡರ್ ಮಾಡಿದ ಫುಡ್ ನಿಜವಾಗ್ಲೂ ಚೆನ್ನಾಗಿದೆ. ನನಗೆ ಏನನ್ಸುತ್ತೆ ಅಂದರೆ ನಾವು ತಿನ್ನೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬರಿಗೆ ನಾನು ತಿನ್ನೋ ಫುಡ್ಡೇ ಒಬ್ರಿಗೆ ಇಷ್ಟ ಆಗ್ಬೋದು, ಒಬ್ರಿಗೆ ಇಷ್ಟ ಆಗದೇ ಇರ್ಬೋದು. ಏನು ಮಾಡೋಕ್ಕಾಗಲ್ಲ. ಸಮ್‌ಟೈಮ್ಸ್ ಶೆಫ್ ಬ್ಯುಸಿ ಇರ್ತಾರೆ ಅಥವಾ ಶೆಫ್ ಬೇರೆಯವ್ರು ಬಂದಿರ್ತಾರೆ, ಹೊಸ ಶೆಫ್ ಬಂದಿರ್ತಾರೆ. ಸೊ ಅದು ಸಮ್ ರೆಸ್ಟೋರೆಂಟಲ್ಲಿ ಇಶ್ಯೂ ಆಗುತ್ತೆ. ಅದು ಬಿಟ್ಟರೆ ಎಲ್ಲ ಕಡೆನೂ ಆಲ್ಮೋಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಬಂದು ದಾಲ್ ಕಿಚಡಿ ಆರ್ಡರ್ ಮಾಡಿದ್ವಿ. ಯಾಕೆಂದರೆ ಹೆವಿ ಮಸಾಲ ತಿನ್ನಕ್ಕೆ ಇಷ್ಟ ಇರಲಿಲ್ಲ ಬಿರಿಯಾನಿ ಎಲ್ಲ ನನಗೆ. ಏಕೆಂದರೆ 2 ಡೇಸ್ ಬಿಫೋರ್ ಬಿರಿಯಾನಿ ತಿಂದಿದ್ದೆ. ಸೊ ಅದಕ್ಕೆ ದಾಲ್ ಕಿಚಡಿ ಆರ್ಡರ್ ಮಾಡಿದೆ. ನಾನು ಎಲ್ಲಾದರೂ ಹೋದರೆ ನಂಗೆ ಹೆವಿ ತಿನ್ನಬೇಕು, ಮಸಾಲ ಥರ ತಿನ್ನಬೇಕು ಅಂತ ಅನ್ಸಿದ್ರೆ ಯೂಶುವಲಿ ಬಿರಿಯಾನಿ ಆರ್ಡರ್ ಮಾಡ್ತೀನಿ. ಇಲ್ಲ ಕಂಫರ್ಟಬಲ್ ಫುಡ್ ಆರಾಮಾಗಿ ತಿನ್ನಬೇಕು ಅಂತ ಅಂದರೆ ನಾನು ದಾಲ್ ಕಿಚಡಿ ಯೂಶುವಲಿ ಆರ್ಡರ್ ಮಾಡ್ತೀನಿ. ನಂಗೆ ಇದು ಒಂಥರ ಕಂಫರ್ಟಬಲ್ ಅನಿಸುತ್ತೆ ಫುಡ್ ತಿನ್ನಕ್ಕೆ. ಕಂಪ್ಲೀಟ್ ಪಬ್ ನಮ್ಮದೇ ಅನಿಸ್ತಾ ಇತ್ತು. ಯಾಕೆಂದರೆ ಯಾರೂ ಇರಲಿಲ್ಲ ಅಲ್ಲಿ. ನಾವು ಮಾತ್ರ ಇದ್ದಿದ್ದು. ಆಲ್ಮೋಸ್ಟ್ ಎಲ್ಲರೂ ಫುಡ್ ಎಲ್ಲ ತಿಂದ್ಬಿಟ್ಟು ಹೋಗ್ಬಿಟ್ಟಿದ್ರು. ಸ್ಟಾಫ್ ಕೂಡ ಆರಾಮಾಗಿ ಬ್ರೇಕ್ ಟೈಮ್ ಅಂತ ಆರಾಮಾಗಿ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ರು. ಸೊ ನಮ್ಗೆ ಯಾರು ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ಅಥವಾ ನಮ್ಮನ್ನ ನೋಡೋಕ್ಕೆ ಆ ಥರ ಯಾರು ನಮಗೇನು ಡಿಸ್ಟರ್ಬೆನ್ಸೇ ಇರಲಿಲ್ಲ. ಆರಾಮಾಗಿದ್ವಿ. ಈ ರೆಸ್ಟೋ ಪಬ್ಬಲ್ಲಿ ಹ್ಯಾಂಡ್ ವಾಶ್ ಮಾಡೋ ಜಾಗನೇ ಎಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ. ಏನೋ ಯಾವುದೋ ಫೋಟೋಜೆನಿಕ್ ಪ್ಲೇಸ್ ಥರ ಇದೆ. ಯಾವುದೋ ಕ್ಯಾಫೆ, ರೆಸ್ಟೋರೆಂಟಲ್ಲಿ ಸಪ್ರೇಟ್ ಫೋಟೋ ಶೂಟ್‌ಗೆ ಅಂತ ಮಾಡಿರೋ ಜಾಗ ಥರ ಇದೆ. ಹ್ಯಾಂಡ್ ವಾಶ್ ಜಾಗನೇ ಒಂಥರ ಕ್ಲಾಸಿ ಆಗಿದೆ. ಇದು ವಾಶ್‌ರೂಮಲ್ಲಿ ಮಾಡಿರೋ ನಿಯಾನ್ ಲೈಟ್. ನಂಗೆ ನೋಡಿ ಫುಲ್ ಫಿದಾ ಆಗ್ಬಿಟ್ಟೆ. ಏಕೆಂದರೆ ಇದು ಈಚೆ ಇದ್ದಿದ್ರೆ ಇನ್ನೂ ತುಂಬ ಜನ ಫೋಟೋ ಶೂಟ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ವಾಶ್‌ರೂಮಲ್ಲಿ ಇದು ನೀಡ್ ಇರಲಿಲ್ಲ. ಬಟ್ ಅದೇ ತುಂಬಾನೇ ಕ್ಲಾಸಿ ಆಗಿದೆ. ಗರ್ಲ್ಸ್ ಇದನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ. ಊಟ ಎಲ್ಲ ಮುಗಿಸಿದ್ವಿ. ಇವಾಗ ಬಿಲ್ ಕೇಳಿದ್ದೀವಿ. ಇನ್ನೇನು ಒಂದು 2 ಮಿನಿಟ್ಸಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಬಿಲ್ ತಗೊಂಡು ನಾವು ಹೊರಡಬೇಕು. ಬಿಲ್ ಬಂದಿದ್ದು ನೀವೇ ನೋಡ್ದಂಗೆ 1238 ಬಂದಿದೆ. ಡಿಸ್ಕೌಂಟ್ ಆಗಿದೆ. ಯಾಕೆಂದರೆ ಇಲ್ಲಿರೋ ಓನರ್ ನಮಗೆ ಗೊತ್ತಿರೋರೆ ಅದಕ್ಕೆ. ಸೊ ಎಲ್ಲ ಮುಗಿಸಿ ನಾವು ಹೊರಟೆ ಮನೆ ಕಡೆಗೆ. ಇದೇ ರೀತಿ ಮೈಸೂರು ರಿಲೇಟೆಡ್ ವ್ಲಾಗ್ಸ್ ಬೇಕು ಅಂದರೆ ಪೂರ್ಣ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.